ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಅಂದರೆ ನಿಮಗೆ ಎಂಥದೇ ಕಷ್ಟ ಬರೋಕ್ಕಿಂತ ಮುಂಚೆ ಈ ವಸ್ತುಗಳು ನಿಮಗೆ ಸೂಚನೆನ ಕೊಡುತ್ತೆ. ಓಕೆನಾ? ಅದು ಯಾವ ವಸ್ತುಗಳು ಆ್ಯಂಡ್ ಯಾವ ರೀತಿ ನಾವು ಆ ಸೂಚನೆನ ಕಂಡುಹಿಡ್ಕೊಳ್ಬೇಕು ಎಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ 4, 5, 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದೊಂದು ದೈವ ಶಕ್ತಿ ನಂಬರ್ ಗಾಯ್ಸ್, ಆಯಿತಾ? ನಮ್ಗೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು, ನಮಗೆ ಬೇಕಾದದನ್ನ ನಾವು ಪಡಿಬೇಕು ಅಂತಂದರೆ ಆ ಒಂದು ನಂಬರ್ ನಮಗೆ ಅದು ಬಂದು ಏಂಜಲ್ ನಂಬರ್ ಆ್ಯಂಡ್ ಮ್ಯಾಜಿಕ್ ನಂಬರ್. ಓಕೆನಾ? ಆ ನಂಬರ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಕೂಡ 4, 5, 6 ಅಂತ ದೈವಶಕ್ತಿ ನಂಬರ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಅಂತಂದರೆ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಓಕೆನಾ? ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆಯೇ ನೀವು ನಿಮ್ಮ ಲೈಕ್ ಅನ್ನೋದು ಒಬ್ಬರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗಾಯ್ಸ್. ಓಕೆನಾ? ಹೇಗಪ್ಪ ಅಂತ ನೀವು ಕೇಳ್ಬೋದು. ನೀವು ಲೈಕ್ ಕೊಟ್ಟಷ್ಟು ಆದಷ್ಟು ವಿಡಿಯೋ ಲೀಕ್ ಆಗುತ್ತೆ. ತುಂಬ ಜನ ನಮ್ಮಂಥವ್ರು ನಿಮ್ಮಂಥವ್ರು ಕಷ್ಟದಲ್ಲಿ ಸಿಗಾಕೊಂಡಿರ್ತಾರೆ ಅಲ್ವಾ? ಅವ್ರಿಗೂ ಕೂಡ ಈ ಒಂದು ಟಿಪ್ಸ್ಗಳು, ಈ ಒಂದು ತಂತ್ರಗಳು, ಈ ಒಂದು ಪರಿಹಾರಗಳು ಹೆಲ್ಪ್ ಮಾಡೇ ಮಾಡುತ್ತೆ ಅಲ್ವಾ? ದೇವರು ಈಗ ನಿಮ್ಮ ಕಡೆಯಿಂದ ನೀವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮ್ಮ ಕಡೆಯಿಂದ ದೇವರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಅಷ್ಟೇ ಲೈಕ್ ಕೊಡಿ ಅಂತ ಹೇಳ್ತಾ ಇರೋದು. ಓಕೆ ಗೈಸ್, ಬನ್ನಿ ತಡ ಮಾಡದೆ ಯಾವ ರೀತಿ ಈ ತಂತ್ರಗಳನ್ನ ಮಾಡ್ಕೊಳ್ಳೋದು, ಯಾವ ರೀತಿ ಈ ಸೂಚನೆಗಳನ್ನ, ಈ ವಸ್ತುಗಳು ಸೂಚನೆ ಅಂತಂದರೆ ಕಷ್ಟ ಬರೋಕ್ಕಿಂತ ಮುಂಚೆ ಯಾವ ರೀತಿ ಸೂಚನೆಗಳನ್ನ ಕೊಡುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ನಾನು ಯಾವ್ಯಾವ ವಸ್ತುಗಳು ಯಾವ್ಯಾವ ರೀತಿ ನಾವು ಕಂಡಿಡ್ಕೊಳ್ಬೇಕು ಅಂದರೆ ಕಷ್ಟ ಬರೋಕ್ಕಿಂತ ಮುಂಚೆ ಈ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಂಡಿಡ್ಕೊಳ್ಬೇಕು ಅಂತ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ಈಗ ನಾನು ಹೇಳುವಂಥ ಈ ಟಿಪ್ಸ್ನ ಫಾಲೋ ಮಾಡಿ. ಅದಾದ್ಮೇಲಿಂದ ನಿಮಗೆ ಅದು ಯಾವುದು ಅಂತ ಹೇಳ್ತೀನಿ. ಇದಕ್ಕೆ ಗೈಸ್ ಬೇಕಾಗಿರೋದು ಈ ರೀತಿ ಒಂದು ಗಾಜಿನ ಬೌಲ್ನ ತಗೊಳ್ಳಿ. ಓಕೆನಾ? ಗಾಜಿನ ಬೌಲ್ ಆದರೂ ಆಗಿರಬಹುದು, ಹಾಗೆಯೇ ಗಾಜಿನ ಗ್ಲಾಸ್ ಆದರೂ ಆಗಿರಬಹುದು, ಏನು ತೊಂದರೆ ಇಲ್ಲ. ಸರಿನಾ? ಇದ್ರ ಒಳಗಡೆ ಗೈಸ್ ನೀವೇನು ಮಾಡಬೇಕು ಅಂತಂದರೆ ಇದು ಫುಲ್ಲು ಆಗುವಷ್ಟು ನೀವು ಅಂದರೆ ಈ ಬೌಲು ಫುಲ್ಲು ತುಂಬಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಈ ಬೌಲು ಫುಲ್ಲು ತುಂಬುವಷ್ಟು ಗೈಸ್ ನೀವು ಉಪ್ಪನ್ನು ಅಂತ ಅಂದರೆ ಕಲ್ಲುಪ್ಪನ್ನ ನೀವು ಹಾಕ್ಕೊಳ್ಬೇಕು. ಯಾಕೆ ನಾವು ಈ ಥರ ಒಂದು ಗಾಜಿನ ಬೌಲ್ನ ಯೂಸ್ ಮಾಡಬೇಕು, ಹಾಗೆಯೇ ಗಾಜಿನ ಗ್ಲಾಸ್ ಆಗಿರಬಹುದು, ಯಾಕೆ ಈ ಥರ ನಾವು ಯೂಸ್ ಮಾಡಬೇಕು, ಹಾಗೆಯೇ ಕಲ್ಲುಪ್ಪನ್ನೇ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತ ಅಂದರೆ ಗಾಯ್ಸ್, ಈ ಗಾಜು ಇದೆಯಲ್ಲ, ಈ ಗಾಜು ಬಂದು ಗಾಯ್ಸ್ ರಾಹುಕಾರಕ. ಓಕೆನಾ? ಅಂತಂದರೆ ಯಾವುದೇ ಒಂದು ನಿಮಗೆ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಲ್ಲಿ ಇದೆ. ಓಕೆನಾ? ಯಾಕಂದರೆ ಅದು ಬಂದು ರಾಹುಕಾರಕ ಅಲ್ವಾ? ಸೊ ಹಾಗಾಗಿ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ನಿಮಗೆ ಗಾಜಿನ ಬೌಲ್ ಅಥವಾ ಗಾಜಿನ ಗ್ಲಾಸ್ನ ಯೂಸ್ ಮಾಡಿ ಅಂತ ನಾನು ಹೇಳೋದು. ಓಕೆನಾ? ಹಾಗೆಯೇ ಈ ಕಲ್ಲುಪ್ಪು ಇದೆಯಲ್ಲ, ಈ ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು, ತುಂಬ ಶ್ರೇಷ್ಠವಾದದ್ದು, ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ? ಯಾಕಪ್ಪ ಅಂತಂದರೆ ಕಲ್ಲುಪ್ಪು ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಇಬ್ಬರು ಕೂಡ ಸಹೋದರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಗೈಸ್ ಹೇಳ್ತಾ ಇರೋದು, ಈ ಕಲ್ಲುಪ್ಪು ಕೂಡ ಒಂದು ನೆಗೆಟಿವಿಟಿನ ಮನೆಯಿಂದ, ಯಾವುದೇ ಒಂದು ನೆಗೆಟಿವಿಟಿ ಮನೆಯಲ್ಲಿ ಇದ್ದರೂ ಕೂಡ ಅದನ್ನು ಎಳ್ಕೊಳ್ಳೋ ಶಕ್ತಿ ಇದು ಇದೆ. ಅಂದರೆ ಇದಕ್ಕೆ ಈ ಕಲ್ಲುಪ್ಪಿಗೆ ಇದೆ. ಓಕೆನಾ? ಸೊ ಹಾಗೆಯೇ ಇದು ಒಂದು ನಿಂಬೆಹಣ್ಣು. ಆಯಿತಾ? ಈ ನಿಂಬೆಹಣ್ಣು ಅಷ್ಟೇ ಗಾಯ್ಸ್, ಒಂದು ನೆಗೆಟಿವಿಟಿನ ಹೇಳ್ಕೊಳ್ಳೋ ಶಕ್ತಿ ಈ ನಿಂಬೆಹಣ್ಣಲ್ಲೂ ಇದೆ ಅಲ್ವಾ? ದೃಷ್ಟಿ ತೆಗೆಯೋಕ್ಕೆ ಯೂಸ್ ಮಾಡ್ತೀವಿ ಮನೆಯಲ್ಲಿ. ದೃಷ್ಟಿ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮನೆ ಬಾಗಿಲಿಗೆ ದೃಷ್ಟಿಯನ್ನು ತೆಗೆದುಬಿಟ್ಟು ಅಲ್ಲೇ ಕಟ್ ಮಾಡಿಬಿಟ್ಟು ಇಡ್ತೀವಿ ಸೈಡಲ್ಲಿ ಅಲ್ವಾ? ಸೊ ಹಾಗಾಗಿ ಒಂದು ನೆಗೆಟಿವಿಟಿನ ಒಂದು ಸೆಳ್ಕೊಳ್ಳೋ ಶಕ್ತಿ ಇದರಲ್ಲಿ ಇದೆ. ಓಕೆನಾ? ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಂಡು ಅದರೊಳಗಡೆ ಫುಲ್ಲು ಈ ಥರ ಕಲ್ಲುಪ್ಪನ್ನ ತುಂಬಿಸ್ಬಿಡಿ ಫಸ್ಟ್. ಸರಿನಾ? ತುಂಬಿಸ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಈ ನಿಂಬೆಹಣ್ಣು ಅಷ್ಟೇ ಇದ್ರ ಮೇಲೆ ಇಟ್ಬಿಟ್ಟು ಗೈಸ್ ನೀವು ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡಬೇಕಾಗತ್ತೆ. ಸರಿನಾ? ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ಗೈಸ್ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಇದು ಈ 3 ವಸ್ತುಗಳು ಕೂಡ ಅದನ್ನು ಎಳ್ಕೊಳ್ಳುತ್ತೆ. ಸರಿನಾ? ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈಶಾನ್ಯ ಮೂಲೆಯಲ್ಲಿ ಇದನ್ನು ತೊಗೊಂಡೋಗಿ ಇಟ್ಬಿಡಿ. ಸರಿನಾ? ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಮನೆಗೆ ಒಳ್ಳೆಯದು. ಸೊ ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟೆ. ಇದ್ರ ಜೊತೆಗೆ ಗಾಯ್ಸ್ ಇವಾಗ ನಾನು ನಿಮಗೆ ಯಾವ ವಸ್ತುಗಳು ನಿಮಗೆ ಸೂಚನೆನ ಕೊಡುತ್ತೆ ಅಂದರೆ ಕಷ್ಟ ಬರೋಕ್ಕಿಂತ ಮುಂಚೆ ಯಾವ ವಸ್ತುಗಳು ಸೂಚನೆ ಕೊಡುತ್ತೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ.
ನೋಡಿ ಗಾಯ್ಸ್, ಈ ವಸ್ತು ನಿಮಗೆ ಕಷ್ಟ ಬರೋಕ್ಕಿಂತ ಮುಂಚೆ ಈ ವಸ್ತು ನಿಮಗೆ ಮುನ್ಸೂಚನೆನ ಕೊಡುತ್ತೆ, ಆಯಿತಾ? ಯಾವ ರೀತಿ ಅಂತಂದರೆ, ಈ ರೀತಿ ಒಂದು ಗಾಜಿನ ಗ್ಲಾಸ್ನ ತಗೊಂಡು ನಿಂಬೆಹಣ್ಣನ್ನು ನೀವು ಈ ರೀತಿ ಹಾಕೋಬೇಕು ಒಳಗಡೆಗೆ, ಓಕೆನಾ? ನೋಡಿ, ನಾನು ಇದನ್ನು ನೆನ್ನೆ ಮಾಡಿಟ್ಟಿದ್ದೆ. ಏನಕ್ಕೆ ಅಂತಂದರೆ ಗಾಯ್ಸ್, ಈ ಥರ ನಿಂಬೆಹಣ್ಣ ಹಾಕೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಸೆಳ್ಕೊಳ್ಳುತ್ತೆ, ಅಂದರೆ ಎಳ್ಕೊಳ್ಳುತ್ತೆ ಒಂದು ನೆಗೆಟಿವಿಟಿನ. ಸೊ ಹಾಗಾಗಿ ಒಂದು ಗ್ಲಾಸ್ನ ತೊಗೊಂಡು ನೀರನ್ನ ತುಂಬಿಸ್ಬಿಟ್ಟು ನೀವು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ನೀವು ಇಟ್ಬಿಡಬೇಕು, ಓಕೆನಾ? ಯಾವುದಾದ್ರೂ ಮೂಲೆಯಲ್ಲಿ ಇಟ್ಬಿಡಿ. ಈ ಟೈಮಿಂಗ್ಸಲ್ಲೇ ಮಾಡಬೇಕಾ, ಆ ಟೈಮಿಂಗ್ಸಲ್ಲೇ ಮಾಡಬೇಕಾ ಅಂತ ನೀವು ಕೇಳ್ಬೋದು. ಆ ಥರ ಏನೂ ಇಲ್ಲ ಗಾಯ್ಸ್, ಓಕೆನಾ? ಯಾವ ದಿನನಾದರೂ ಮಾಡ್ಬೋದು ನೀವು, ಹಾಗೆಯೇ ಯಾವ ಟೈಮಿಂಗ್ಸಲ್ಲಾದರೂ ಮಾಡ್ಬೋದು. ಒಂದು ಗ್ಲಾಸ್ನ ತೊಗೊಂಡು ನೀರು ಹಾಕ್ಬಿಟ್ಟು ಅದರೊಳಗಡೆ ನಿಂಬೆಹಣ್ಣನ್ನು ಹಾಕ್ಬಿಡಿ. ನೋಡಿ, ನಿಂಬೆಹಣ್ಣೇನಾದರೂ ಮೇಲ್ಗಡೆ ಬಂದರೆ, ನೋಡಿ ಇದು ಫುಲ್ಲು ಕೆಳಗಡೆನೇ ಇದೆ ಅಲ್ವಾ? ಸೊ ಈ ರೀತಿ ಏನಾದರೂ ಕೆಳಗಡೆ ಏನಾದರೂ ಇದ್ದರೆ ಗಾಯ್ಸ್, ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಇದೆ, ಅದು ನಿಂಬೆಹಣ್ಣು ಸೆಳ್ಕೊಂಡಿದೆ ಅಂತಂದರೆ ಎಳ್ಕೊಂಡಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಅಕಸ್ಮಾತ್ ಈ ನಿಂಬೆಹಣ್ಣೇನಾದರೂ ಇಲ್ಲಿ ಮೇಲ್ಗಡೆ ಬಂದು ತೇಲ್ತಾ ಇದ್ದರೆ ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಯಾವುದೇ ರೀತಿ ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ಇಲ್ಲ, ನಾವು ಆರಾಮಾಗಿದ್ದೀವಿ, ನಮ್ಗೆ ಯಾವುದೇ ರೀತಿ ಕಷ್ಟಗಳು ಬರಲ್ಲ ಅಂತ ನೀವು ಅದರಲ್ಲಿ ಅರ್ಥ ಮಾಡ್ಕೊಳ್ಬಿಡ್ಬೇಕು, ಓಕೆನಾ? ಸೊ ನಿಂಬೆಹಣ್ಣು ಕೆಳಗಡೆಗೆ ಏನಾದರೂ ಕೆಳಗಡೆ ಇದ್ದರೆ ನೀವು ಕಷ್ಟ ಬರ್ತಾ ಇದೆ, ನಮಗೆ ಯಾವುದೇ ಒಂದು ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು, ತಂತ್ರಗಳನ್ನ ಮಾಡ್ಕೊಳ್ಬೇಕು, ಅದನ್ನು ನೀವು ಮುಂದೆ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ? ಈ ಒಂದು ವಸ್ತು ನಿಜವಾಗ್ಲೂ ಗಾಯ್ಸ್ ನಿಮಗೆ ಸೂಚನೆನ ಕೊಡುತ್ತೆ, ಸರಿನಾ? ಇಲ್ಲಿ ನೋಡಿ, ನಾನು ನಿನ್ನೆ ಹಾಕಿ ಇಟ್ಟಿದ್ದೆ. ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಲ್ಲಿ ಅಂತಂದರೆ ಒಂದು ನೆಗೆಟಿವಿಟಿ ಅನ್ನೋದನ್ನ ಅದು ಎಳ್ಕೊಂಡಿದೆ, ಮನೆಯಲ್ಲಿ ಇರೋದನ್ನ ನೆಗೆಟಿವಿಟಿನ, ಓಕೆನಾ? ಸೊ ಹಾಗಾಗಿ ನೆಕ್ಸ್ಟ್ ಯಾವ ರೀತಿ ತಂತ್ರಗಳನ್ನ ಮಾಡ್ಕೊಳ್ಬೇಕು, ಪರಿಹಾರಗಳನ್ನ ಮಾಡ್ಕೊಳ್ಬೇಕು, ಅದನ್ನು ನಾವು ಮಾಡಿಕೊಂಡಾಗ ನಮಗೆ ಯಾವುದೇ ರೀತಿ ಕಷ್ಟಗಳನ್ನೋದು ಬರೋದಿಲ್ಲ, ಸರಿನಾ? ಇದೇ ರೀತಿ ಗಾಯ್ಸ್ ನೀವು ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ. ಫಿಶ್ ಟ್ಯಾಂಕ್ ಬರುತ್ತಲ್ವಾ, ನಮ್ಮ ಮನೆಯಲ್ಲಿ ದೊಡ್ಡದು ಫಿಶ್ ಟ್ಯಾಂಕ್ ಇತ್ತು, ಬಟ್ ಅದು ಬ್ರೇಕ್ ಆಗಿಬಿಡ್ತು, ಅದು ಫುಲ್ ಗಾಜಿಂದು ಮೊನ್ನೆ ಅದು ಬ್ರೇಕ್ ಆಯಿತು. ಸೊ ನಾನು ಅದನ್ನು ಅಂದರೆ ಈಗ ಮತ್ತೆ ತಂದುಬಿಟ್ಟು ಅದನ್ನು ಇಡಬೇಕು. ಒಂದು ಬೌಲ್ ತೊಗೊಂಡು ಬಂದು ಇಡ್ತೀನಿ. ಇದು ತುಂಬಾ ದೊಡ್ಡ ಗಾಜಿಂದದು. ಸೊ ಅದನ್ನು ಹೊರಗಡೆ ಹಾಕ್ಬಿಟ್ವಿ ನಾವು. ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಗಾಜಿಂದು ಬೌಲಾದರೂ ತೊಗೊಳ್ಳಿ, ಇಲ್ಲ ಗಾಜಿಂದು ಫುಲ್ಲು ದೊಡ್ಡದು ಸೆಟ್ಟೇ ಬರುತ್ತೆ, ಅದು ಫಿಶ್ ಟ್ಯಾಂಕ್, ಓಕೆನಾ? ಅದನ್ನು ತಗೊಂಡು ಬಂದುಬಿಟ್ಟು ನೀವು ಫಿಶ್ನ ಬಿಡಬೇಕಾಗತ್ತೆ, ಸರಿನಾ? ಅದಿಲ್ಲ ಹೊರಗಡೆ ಹಾಕ್ಬಿಟ್ಟೆ, ಇಲ್ಲ ಅಂದರೆ ನಿಮಗೆ ತೋರಿಸ್ತಾ ಇದೆ, ಅದನ್ನು ಫಿಶ್ನ ಬಿಡಿ ಗಾಯ್ಸ್, ಆಯಿತಾ? ಫಿಶ್ಶು ಅಷ್ಟೇ, ನಿಮ್ಮ ಮನೆಯಲ್ಲಿ ಫಿಶ್ ತಂದು ಬಿಟ್ಟ ಮೇಲೆ ಅದು ಸಾಯ್ತಾ ಇದೆ ಅಂತಂದರೆ, ಅದು ಸತ್ತೋಗ್ತಿದೆ ಬೇಗ ಅಂತಂದರೆ, ಅದರಲ್ಲೂ ನೀವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಅದು ಏನಂತಂದರೆ ಅದು ಸೂಚನೆನ ಕೊಡುತ್ತೆ ಗಾಯ್ಸ್ ನಿಮಗೆ. ಅಂದರೆ ಯಾವುದೇ ಒಂದು ನಿಮ್ಮ ಮೇಲೆ ಆಗುವಂಥ ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ, ಕೆಟ್ಟ ಒಂದು ನೆಗೆಟಿವಿಟಿ ನಿಮ್ಮ ಮೇಲೆ ಏನಾದರೂ ಒಂದು ಕೆಟ್ಟ ಇದಾಗಬೇಕಾಯ್ತು ಅಂತ ಇದ್ದರೆ ಅದು ಹೋಗಿ ಫಿಶ್ಶಿಗೆ ಹೊಡೆಯುತ್ತೆ, ಸರಿನಾ? ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು, ಓ ನನಗೇನೋ ಪ್ರಾಬ್ಲಮ್ ಬರ್ತಾ ಇದೆ, ಸೊ ಇದು ನನಗೆ ಸೂಚನೆನ ಕೊಡ್ತಾ ಇದೆ ಅಂತ ನೀವು ಎಚ್ಚೆತ್ಕೊಂಡು ನೀವು ಕೆಲವೊಂದು ಪರಿಹಾರಗಳನ್ನ, ತಂತ್ರಗಳನ್ನ ಮನೆಯಲ್ಲೇ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಆಗಿದ್ರು ಅಷ್ಟೇ, ಯಾವುದೇ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಆಗಿದ್ರು ಅಷ್ಟೇ ನಿಮ್ಮೆಲ್ಲ ಆಗಿದ್ದರೆ ಅದಕ್ಕೆ ನೀವು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನೀವು ಅಂದರೆ ಒಳ್ಳೆಯದಾಗತ್ತೆ, ಓಕೆನಾ? ಸೊ ಹಾಗಾಗಿ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಫಿಶ್ ಟ್ಯಾಂಕ್ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ತೊಗೊಂಡು ಬನ್ನಿ, ಒಂದು ಚಿಕ್ಕ ಬೌಲೇ ತೊಗೊಬನ್ನಿ ಸಾಕು, ತೊಗೊಂಬಂದು ಫಿಶ್ನ ಬಿಡಿ, ಸರಿನಾ? ಅದು ಕೂಡ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಗಾಯ್ಸ್, ಅದನ್ನೆರಡೂ ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಅಂತಂದರೆ ಸೂಚನೆ ಕೊಟ್ಟ ತಕ್ಷಣ ನೀವು ಎಚ್ಚೆತ್ಕೊಳ್ಬೇಕು, ಓ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಮನೇಲಿ ಅಂತ ಎಚ್ಚೆತ್ಕೊಳ್ಳಿ, ಪರಿಹಾರಗಳನ್ನ, ತಂತ್ರಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ಓಕೆನಾ? ಇದಾದ್ಮೇಲಿಂದ ಗಾಯ್ಸ್ ಏನಂತ ಅಂದರೆ, ಯಾವತ್ತೂ ಅಷ್ಟೇ ನಮ್ಮ ಮನೆಯಲ್ಲಿ ಒಂದು ಕಲ್ಲುಪ್ಪಾಗಿರಬಹುದು, ಹಾಗೆಯೇ ಹುಣಸೆಹಣ್ಣು ಆಗಿರಬಹುದು, ನಾವು ಯಾವತ್ತೂ ಕೂಡ ಒಂದು ಗಾಜಿನ ಗಾಜಿನ ಡಬ್ಬದಲ್ಲಿ ಹಾಕಬೇಕು. ಇಲ್ಲ ಅಂತಂದರೆ ಈ ರೀತಿ ಒಂದು ಪಿಂಗಾಣಿ ಜಾರಲ್ಲಿ ನೀವು ಹಾಕೊಳ್ಬೇಕು. ನೋಡಿ, ನಾನಿಲ್ಲಿ ಪಿಂಗಾಣಿ ಜಾರಲ್ಲಿ ಕಲ್ಲುಪ್ಪನ್ನ ಹಾಕಿದ್ದೀನಿ, ಹಾಗೆಯೇ ಈ ಪಿಂಗಾಣಿ ಜಾರಲ್ಲಿ ನಾನು ಹುಣಸೆಹಣ್ಣು ಕೂಡ ಹಾಕಿದ್ದೀನಿ. ಯಾವತ್ತೂ ಅಷ್ಟೇ ಈ ಪ್ಲಾಸ್ಟಿಕ್ ಡಬ್ಬಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಪಿಂಗಾಣಿ ಜಾರ್ನ ತೊಗೊಳ್ಳಿ, ಇಲ್ಲ ಅಂತಂದರೆ ಒಂದು ಗಾಜಿನ ಡಬ್ಬನ ತೊಗೊಳ್ಳಿ, ಸರಿನಾ? ಡಬ್ಬನ ತೊಗೊಂಡು ಅದ್ರ ಒಳಗಡೆ ನೀವು ಹಾಕ್ಕೊಳ್ಬೇಕು. ಈ ಪ್ಲಾಸ್ಟಿಕ್ಗಳೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಗಾಯ್ಸ್, ಒಳ್ಳೆಯದಾಗೋದಿಲ್ಲ ಮನೆಯಲ್ಲಿ, ಓಕೆನಾ? ಸೊ ಹಾಗಾಗಿ ಈ ರೀತಿ ನೀವು ಯೂಸ್ ಮಾಡಿಕೊಂಡು ಅಂತಂದರೆ ಗಾಜಿನ ಇದರಲ್ಲಿ ಬಾಟ್ಲಲ್ಲಾದರೂ ಹಾಕಿ, ಇಲ್ಲಾಂದರೆ ಪಿಂಗಾಣಿ ಜಾರಲ್ಲಾದರೂ ಹಾಕ್ಕೊಳ್ಳಿ, ಸರಿನಾ? ಇವೆರಡು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಗಾಯ್ಸ್, ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ. ಉಪಯುಕ್ತ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಓಕೆನಾ? ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಇನ್ನು ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತ ನೀವು ಏನಾದರೂ ನಿಮಗೆ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋನ ಮಾಡ್ತೀನಿ, ಓಕೆನಾ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. 456 ಅನ್ನೋ ದೈವಶಕ್ತಿ ನಂಬರು ನಿಮಗೂ ಕೂಡ ನಿಮ್ಮ ಮನೆಯವ್ರಿಗೂ ಕೂಡ ಒಳ್ಳೇದು ಮಾಡಲಿ, ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಈ ರೀತಿ ಅಂದರೆ ಗೈಸ್, ಇದೇ ರೀತಿ ನಾನು ಕೆಲವೊಂದು ತಂತ್ರಗಳನ್ನ, ಪರಿಹಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂತಂದರೆ ಒಂದು ಮನೆಯಲ್ಲಿ ನೆಗೆಟಿವಿಟಿನ ಯಾವ ರೀತಿ ಎಳ್ಕೊಳ್ಬೇಕು ಅಂತಂದರೆ, ನೆಗೆಟಿವಿಟಿನ ಎಳ್ಕೊಳ್ಳೋದು ಯಾವ್ಯಾವುದು ತಂತ್ರಗಳು, ಪರಿಹಾರಗಳು, ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರದ್ದು ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದೆ ಅಲ್ವಾ, ನಿಂಬೆಹಣ್ಣು ಪರಿಹಾರ ಆಗಿರಬಹುದು, ಇಲ್ಲ ಒಂದು ಫಿಶ್ ಟ್ಯಾಂಕ್ದು ಪರಿಹಾರ ಆಗಿರಬಹುದು. ಆ ರೀತಿ ನೀವು ತಂದುಬಿಟ್ಟು ಫಿಶ್ನ ಹಾಕ್ಕೊಳ್ಳಿ. ಹಾಗೆಯೇ ನಿಂಬೆಹಣ್ಣನ್ನು ಹಾಕಿ ಅಬ್ಸರ್ವ್ ಮಾಡಿ, ಆಯಿತಾ. ಒಂದು ದಿನ ಹಾಕ್ಬಿಟ್ಟು ಇಟ್ಬಿಡಿ ಅದನ್ನು. ಅದರ ಮಾರನೆಗೆ ನೀವು ನೋಡಬೇಕಾಗತ್ತೆ, ನಿಂಬೆಹಣ್ಣು ತೇಲ್ತಿದೆಯಾ ಇಲ್ಲ ಅಂತಂದರೆ ಕೆಳಗಡೆನೇ ಇದೆಯಾ ಅಂತ ನೀವು ನೋಡಿಕೊಂಡು, ಅಕಸ್ಮಾತ್ ಕೆಳಗಡೆನೇ ಇದ್ದರೆ ನಿಮ್ಮ ಮನೆಗೆ ದೃಷ್ಟಿಯಾಗಿದೆ ಅಂತ ನೀವು ಅರ್ಥ ಮಾಡಿಕೊಂಡು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಅದು ಯಾವ ರೀತಿ ಪರಿಹಾರಗಳು, ಒಂದು ನೆಗೆಟಿವಿಟಿನ ಯಾವ ರೀತಿ ಮನೆಯಿಂದ ಸೆಳೆಸ್ಕೊಳ್ಬೇಕು ಅಂತಂದರೆ, ಹೊರ್ಗಡೆ ಕಳಿಸ್ಬೇಕು ನಾವು ಒಂದು ನೆಗೆಟಿವಿಟಿನ ಅನ್ನೋದನ್ನ ಎಷ್ಟೊಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಒಂದ್ಸಲ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಕಮೆಂಟ್ ಮಾಡಿ ಗಾಯ್ಸ್. ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಹಾಗೆಯೇ 456 ಏಂಜಲ್ ನಂಬರ್ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.